ಹೈ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮತ್ತೊಂದು ಎಲಿಮಿನೇಷನ್ ಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾರು ಬಿಗ್ ಬಾಸ್ ಮನೆಯಿಂದ ಮತ್ತೊಬ್ಬ ಎಲಿಮಿನೇಟ್ ಆಗಿದ್ದಾರೆ ಅಂದ್ರೆ 5ನೇ ಪ್ಲೇಸ್ ಗೆ ಯಾವ ಒಬ್ಬ ಸ್ಪರ್ಧೆ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅನ್ನುವಂತ ಒಂದು ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ ಈ ಒಂದು ಫಿನಾಲೆ ವಾರದಲ್ಲಿ 6 ಜನ ಕಂಟೆಸ್ಟೆಂಟ್ ಗಳು ಉಳಿದುಕೊಂಡಿದ್ದಾರೆ. ಅದರಲ್ಲಿ ಈಗ ಮೊದಲನೇ ಒಂದು ಎಲಿಮಿನೇಷನ್ ಅಂದ್ರೆ 6ನೇ ಸ್ಥಾನಕ್ಕೆ ಒಂದು ಎಲಿಮಿನೇಷನ್ ನಡೆದಿದೆ ಅನ್ನುವಂತ ಮಾಹಿತಿಯನ್ನು ಈಗಾಗಲೇ ನಾನು 6ನೇ ಸ್ಥಾನದ ಎಲಿಮಿನೇಷನ್ ಅಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿಯನ್ನು ತಿಳಿಸಿದ್ದೇನೆ. ಅದನ್ನು ಕೂಡ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಈಗ 5ನೇ ಸ್ಥಾನದ ಎಲಿಮಿನೇಷನ್ ಕೂಡ ಈಗ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಯಾರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ನಾನು ಬೆಳಿಗ್ಗೆ ಒಂದು ವೋಟಿಂಗ್ ರಿಸಲ್ಟ್ ಪೋಲ್ ಅನ್ನು ಕೂಡ ಮಾಡಿದ್ದೆ. ಅದರಲ್ಲಿ 5ನೇ ಪ್ಲೇಸ್ ನಲ್ಲಿ ನಮ್ಮ ರಘು ಅವರು ಇದ್ದಾರೆ. ಅದರ ಜೊತೆಗೆ 6ನೇ ಪ್ಲೇಸ್ ನಲ್ಲಿ ನಮ್ಮ ಧನುಷ್ ಗೌಡ ಅವರು ಕೂಡ ಇದ್ದಾರೆ ಅನ್ನುವಂತ ಮಾಹಿತಿಯನ್ನು ತಿಳಿಸಿದ್ದೆ. 6ನೇ ಪ್ಲೇಸ್ ನಲ್ಲಿ ಇದ್ದಂತ ನಮ್ಮ ಧನುಷ್ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ. 5ನೇ ಪ್ಲೇಸ್ ನಲ್ಲಿ ಇರುವಂತ ನಮ್ಮ ರಘು ಅವರು ಕೂಡ ಈಗ 5ನೇ ಸ್ಥಾನದಲ್ಲಿ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಅದರ ಜೊತೆಗೆ ನಾನು ವಿನ್ನರ್ ಪ್ರಿಡಿಕ್ಷನ್ ಹಾಗೆ ಯಾವ ಸ್ಥಾನದಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಬರ್ಬೋದು ಅನ್ನುವಂತ ಒಂದು ಪ್ರಿಡಿಕ್ಷನ್ ಅನ್ನು ಕೂಡ ಮಾಡಿದ್ದೆ. ಅದನ್ನು ಕೂಡ ಹೋಗಿ ನೋಡಿ ಅಂತ ಕೇಳ್ಕೊಳ್ತೇನೆ. ಅದರಲ್ಲಿ ನಾನು 6ನೇ ಸ್ಥಾನದಲ್ಲಿ ನಮ್ಮ ಧನುಷ್ ಗೌಡ ಅವರು ಎಲಿಮಿನೇಟ್ ಆಗಬೇಕು ಅನ್ನುವಂತ ಮಾಹಿತಿಯನ್ನು ತಿಳಿಸಿದ್ದೆ. 5ನೇ ಸ್ಥಾನದಲ್ಲಿ ನಮ್ಮ ರಘು ಅವರು ಎಲಿಮಿನೇಟ್ ಆಗಬೇಕು ಅನ್ನುವಂತ ಮಾಹಿತಿಯನ್ನು ತಿಳಿಸಿದ್ದೆ. ಈಗ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇದಾಗಿ ನಮ್ಮ ಧನುಷ್ ಗೌಡ ಅವರು 6ನೇ ಸ್ಥಾನದಲ್ಲಿ ಔಟ್ ಆದ್ರೆ ಈಗ 5ನೇ ಸ್ಥಾನದಲ್ಲಿ ನಮ್ಮ ಮ್ಯೂಟಂಟ್ ರಘು ಅವರು ಅಫಿಷಿಯಲ್ ಆಗಿ ಔಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಂತ ಹೇಳ್ಬೋದು. ಒಂದು ರೀತಿಯಾಗಿ ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ರಘು ಅವರು ಕೂಡ 5ನೇ ಸ್ಥಾನವನ್ನ ಪಡೆದುಕೊಂಡಿದ್ರು. ಒಟ್ಟಾರೆಗೆ 5ನೇ ಸ್ಥಾನದಲ್ಲಿ ನಮ್ಮ ರಘು ಅವರು ಎಲಿಮಿನೇಟ್ ಆಗಿದ್ದು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ಇನ್ನು 4 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ. 3 ಜನ ಫಿಮೇಲ್ ಕಂಟೆಸ್ಟೆಂಟ್ ಗಳು ಹಾಗೆ ಉಳಿದುಕೊಂಡಿದ್ದಾರೆ. ಕೇವಲ ಒಬ್ಬ ಮೇಲ್ ಕಂಟೆಸ್ಟೆಂಟ್ ಈಗ ಉಳಿದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಿಮ್ಮ ಪ್ರಕಾರ ಈ ಒಂದು ಸೀಸನ್ ವಿನ್ನರ್ ಯಾರು ಆಗ್ಬೇಕು, ಅದರ ಜೊತೆಗೆ ರನ್ನರ್ ಅಪ್ ಯಾರು ಆಗ್ಬೇಕು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.